ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಬ್ಲಾಗ್. ಇದು ದೀಪಾವಳಿ ದಿನ ಮಾಡಿದ್ದು. ದೀಪಾವಳಿ ದಿನ ನಾವೆಲ್ಲ ಹಳ್ಳಿಗಳ ಕಡೆ ಎಲ್ಲ ಗೋಪೂಜೆನ ಕಂಪಲ್ಸರಿ ಕೆಲವ್ರು ಮಾಡ್ತಾರೆ. ಬಿಕಾಸ್ ಒಂದು ಹಬ್ಬಗಳಲ್ಲಿ ಗೋಮಾತೆನ ಕೆಲವೊಂದು ದೇವತೆಗಳಲ್ಲಿ ನೆಲೆಸಿರ್ತಾರೆ, ಗೋಮಲಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ಆ ಹಸುವಿನ ಪೂಜೆ ಮಾಡಿ ಅದಕ್ಕೆ ಅಕ್ಕಿ ಬೆಲ್ಲ ಎಲ್ಲನೂ ಕೊಟ್ಟು ಎಲ್ಲನೂ ಆರೋಗ್ಯದಿಂದ ಅಭಿವೃದ್ಧಿನ ಸಿಗಲಿ ಅಂತ ಹೇಳ್ಬಿಟ್ಟು ಪೂಜೆ ಮಾಡಿ ಬೇಡ್ಕೊತೀವಿ. ಎಷ್ಟೋ ಕಷ್ಟಗಳನ್ನೆಲ್ಲ ಗೋಮಾತೆ ದೇವ್ರ ರೂಪದಲ್ಲಿ ಪರಿಹರಿಸ್ತಾರಂತೆ ನಂಬಿಕೆ ಇದೆ. ಸ್ವಲ್ಪ ಕಾಲಲ್ಲಿ ಇಡಬೇಕಾದ್ರೆ ಕಾಲಿದ್ದು ಹೊದಿಯಕ್ಕೆ ಅಂತ ಸ್ವಲ್ಪ ಭಯ ಆಯಿತು. ಬೆಳಗ್ಗೆಯಿಂದ ಫುಲ್ ಮಳೆ ಇತ್ತು. ಬೆಳಗ್ಗೆ ಸ್ವಲ್ಪ ಬಿಸಿಲು ಇತ್ತು, ಅದಾದಮೇಲೆ ಮತ್ತೆ ತುಂಬ ಮಳೆ ಬಂತು. ಆ ಮಳೆಯಲ್ಲಿ ಸ್ವಲ್ಪ ಗ್ಯಾಪ್ ಕೊಟ್ಟು ಯಾವಾಗ ಫ್ರೀ ಇತ್ತು ಆವಾಗ ಕೆಲಸಗಳನ್ನೆಲ್ಲ ಮಾಡ್ಕೊಂಡ್ವಿ. ನೆಕ್ಸ್ಟ್ ಈ ಪೂಜೆ ಎಲ್ಲ ಮುಗಿಸಿ ಎಲ್ಲರೂ ರೆಡಿಯಾಗಿ ದೇವಸ್ಥಾನ. ಊರಿನ ದೀಪಾವಳಿ ಹಬ್ಬದ ವಿಶೇಷ ಏನು ಅಂದರೆ, ನಮ್ಮೂರಲ್ಲಿ ಎಲ್ಲ ದೇವರು ಊರಲ್ಲಿ ಎಷ್ಟು ದೇವರುಗಳಿರುತ್ತೆ ಅಷ್ಟು ದೇವಸ್ಥಾನಕ್ಕೂ ಹೋಗಿ ಪೂಜೆ ಮಾಡಿಸ್ಕೊಂಡು ಕೊನೆ ಬಂದು ಮಂಚಮ್ಮನ ದೇವಸ್ಥಾನದಲ್ಲಿ ಇಡೀ ಊರವರಿಗೆಲ್ಲ ಪ್ರಸಾದನ ಬಂದಿರೋ ಎಲ್ಲ ಭಕ್ತರಿಗೆಲ್ಲ ಪ್ರತಿಯೊಬ್ಬರಿಗೂ ಪ್ರಸಾದನ ಅಲ್ಲೇ ಕೊಡ್ತಾರೆ. ನಾನು ಮುಂದೆ ನಿಮಗೆ ತೋರಿಸ್ತೀನಿ ಏನು ಪ್ರಸಾದ ಇರುತ್ತೆ ಅಂತ. ಹಸು ಇಟ್ಕೊಂಡಿರೋರು ನಮ್ಮದು ಎರಡನೇ ಮಾವ ಪ್ರಕಾಶ್. ಆಮೇಲೆ ನಮ್ಮ ಆಂಟಿನೂ ಬಂದರು, ಅವರು ಸ್ವಲ್ಪ ಪೂಜೆ ಮಾಡಿದ್ರು ಹಸುಗೆ. ನೆಕ್ಸ್ಟ್ ನಮ್ಮ ಮಾವನ ಮಗಳು ಮೇಘ ಅಂತ, ಅವರು ಪೂಜೆ ಬಂದ್ಲು. ಅಕ್ಕಿ 3 ಹಸು ಕೊಟ್ಟು ಪೂಜೆನ ಮುಗಿಸಿದ್ವಿ. ಇದರಲ್ಲಿ ಕೊಡೋ ಥರ ತಿನ್ನೋ ಥರ ಬಂತು ಪ್ಲೇಟ್ನ ಮಲ್ಟಾಯಿಸಿ ಇದಕ್ಕೂ ಕೊಟ್ಟು.
ಹೋದರೆ ನನ್ನ ಮಗ ನನ್ನ ಕೈಗೆ ಸಿಗಲ್ಲ, ಪೂಜೆಗೂ ಇರಲಿಲ್ಲ, ಅವನೆಲ್ಲ ಆಟಾಡ್ತಿದ್ದ ಅನ್ನೋದೇ ಗೊತ್ತಿಲ್ಲ ನನಗೆ. ತಗೊಂಡು ನೆಕ್ಸ್ಟ್ ಮಳೆ ತುಂಬ ಬರ್ತಾಯಿತ್ತು. ಟೈಮಿಂಗ್ಸ್ ಎಲ್ಲ ನೋಡ್ಕೊಂಡು ಆಫ್ಟರ್ನೂನ್ ಆಗಿಬಿಟ್ಟಿತ್ತು. ಇಡೀ ನಮ್ಮೆಲ್ಲ ಫ್ಯಾಮಿಲಿ ಮಳೆ ನೈಟ್ ಮನೆಗೆ ಬಂದು ಸ್ವಲ್ಪ ಪಟಾಕಿ ಹೊಡೆದು ನನ್ನ ಮಗ ಹೆದರ್ಕೊಂತ ಇದ್ದ. ಸ್ವಲ್ಪ ಪಟಾಕಿ ಹೊಡೆದು ಮತ್ತೆ ನೈಟ್ ನಮ್ಮ ಸ್ಪೆಷಲ್ ಏನಪ್ಪ ಅಂದರೆ ಬಾಯಿ ಬೀಗ. ದೇವ್ರು ಮತ್ತೆ ಮೆರವಣಿಗೆ ಬಂದು ಬಾಯಿ ಬೀಗ ಹೋಗೋಕ್ಕಾಗಲಿಲ್ಲ. ಎಲ್ಲರೂ